ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಪುರ್ದಾಳ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಪ್ರಸ್ತುತ ಬಿಜೆಪಿಯ ವಶದಲ್ಲಿದೆ. ಬಿಜೆಪಿಯ BY ರಾಘವೇಂದ್ರ ಅವರು ಹಾಲಿ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2014ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದ BS ಯಡಿಯೂರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ರಾಜೀನಾಮೆ ನೀಡಿದರು. ಅವರ ರಾಜೀನಾಮೆಯಿಂದ ತೆರವಾದ ಬಳಿಕ ಸ್ಥಾನಕ್ಕೆ ಕಳೆದ ನವೆಂಬರ್ನಲ್ಲಿ ಉಪಚುನಾವಣೆ ಕೂಡ ನಡೆದಿತ್ತು. ಆ ಉಪಚುನಾವಣೆಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯ ವಿರುದ್ಧ BY ರಾಘವೇಂದ್ರ ಅವರು 54,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಶಿವಮೊಗ್ಗದಲ್ಲಿ ಕಾವೇರುತ್ತಿದೆ ಚುನಾವಣೆಯ ಕಾವು. ರಾಜಕಾರಣದ ಹಾಟ್ಸ್ಪಾಟ್ನಲ್ಲಿ ಹೇಗಿದೆ ರಾಜಕೀಯ? ಮಾಜಿ ಸಿಎಂ ಮಕ್ಕಳ ನಡುವೆ ನಡೆಯಲಿದೆ ಬಿಗ್ ಫೈಟ್. ಶಿವಮೊಗ್ಗ ಇದು ಮಲೆನಾಡಿನ ಹೆಬ್ಬಾಗಿಲಿನ ಜಿಲ್ಲೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಡಲಿನಲ್ಲಿ ಹೊಂದಿದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಕರ್ನಾಟಕದ ಜಿಲ್ಲೆಗಳಲ್ಲಿ ಶಿವಮೊಗ್ಗವೂ ಒಂದು. ವಿಶ್ವವಿಖ್ಯಾತ ಜೋಗ ಜಲಪಾತ ಜಿಲ್ಲೆಯ ಹೆಗ್ಗಳಿಕೆ. ಇನ್ನು ರಾಜಕೀಯವಾಗಿಯೂ ಸಾಕಷ್ಟು ಖ್ಯಾತಿ ಪಡೆದಿರುವ ಹಾಗೂ ಸಾಕಷ್ಟು ರಾಜಕಾರಣಿಗಳನ್ನ ಕೊಟ್ಟಿರುವ ಜಿಲ್ಲೆ ಅಂದ್ರೆ ಅದು ಈ ಶಿವಮೊಗ್ಗವೇ. ಶಿವಮೊಗ್ಗ ರಾಜ್ಯ ರಾಜಕಾರಣಕ್ಕೆ ಹಲವು ಕೊಡುಗೆಗಳನ್ನ ನೀಡಿದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಬಂಗಾರಪ್ಪ ಮತ್ತು JH ಪಟೇಲ್ ಅವರ ತವರು ಜಿಲ್ಲೆ ಇದು. ಪ್ರತಿ ಬಾರಿ ಲೋಕಸಭಾ ವಿಧಾನಸಭಾ ಚುನಾವಣೆ ಎದುರಾದಾಗ ಜಿಲ್ಲೆ ರಾಜ್ಯದ ಗಮನ ಸೆಳೆಯುತ್ತೆ. ಹಾಗೆಯೇ ಈ ಬಾರಿಯೂ ಕೂಡ ರಾಜ್ಯದ ಗಮನ ಸೆಳೆದಿದೆ. ಬಂಗಾರಪ್ಪ ವರ್ಚಸ್ಸು ಕೂಗುತ್ತಿದ್ದಂತೆ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರಾಗಿ ಬೆಳೆದವರು ಯಡಿಯೂರಪ್ಪ. ರೈತ ಕುಟುಂಬದಲ್ಲಿ ಹುಟ್ಟಿದ ಯಡಿಯೂರಪ್ಪ ಕರ್ನಾಟಕದಲ್ಲಿ ಕಮಲ ಅರಳುವಂತೆ ಮಾಡಿದ ಪ್ರಮುಖ ಶಕ್ತಿ. ಬಿಜೆಪಿಯ ಹೆಸರೇ ಪರಿಚಯವಲ್ಲದ ಕಾಲದಲ್ಲಿ ಹಳ್ಳಿಗಳಲ್ಲಿ ತಿರುಗಾಡಿ ಯಡಿಯೂರಪ್ಪ ಪಕ್ಷವನ್ನ ಕಟ್ಟಿದ್ರು. ಆ ಕಠಿಣ ಹಾದಿಯಲ್ಲಿ KS ಈಶ್ವರಪ್ಪ ಕೂಡ ಯಡಿಯೂರಪ್ಪ ಅವರ ಜತೆಗಿದ್ರು. 2014ರಲ್ಲಿ ಯಡಿಯೂರಪ್ಪ ಶಿವಮೊಗ್ಗ ಸಂಸದರಾಗಿದ್ರು. ಅದಾಗಲೇ ಬಿಜೆಪಿ ತೊರೆದು KJP ಪಕ್ಷ ಕಟ್ಟಿ ಮರಳಿ ಮತ್ತೆ ಬಿಜೆಪಿಗೆ ಬಂದಿದ್ರು. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ರು. ಈ ವೇಳೆ ತಮ್ಮ ರಾಜೀನಾಮೆಯಿಂದ ತೆರವಾದ ಶಿಕಾರಿಪುರ ಕ್ಷೇತ್ರದಿಂದ ಮಗ ರಾಘವೇಂದ್ರರನ್ನ ಕಣಕ್ಕಿಳಿಸಿದ್ರು. BSY ಜೊತೆಗಾರರಾಗಿದ್ದ ಶಾಂತವೀರ ಗೌಡ ವಿರುದ್ಧ ಮಗನ ಗೆಲುವಿಗಾಗಿ BSY ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಶಿವಮೊಗ್ಗ ಲೋಕಸಭಾ ಚುನಾವಣೆಯ 2014ರ ವಿವರಗಳನ್ನು ತಿಳ್ಕೊಳ್ಳೋಣ. ಈ ಬಾರಿ ಕಂಟೆಸ್ಟ್ ಸಾಕಷ್ಟು ಜಿದ್ದಾಜಿದ್ದಿನ ಫೈಟ್ ಕೊಡ್ತಾ ಇದೆ. ಯಾಕೆಂದರೆ ಕಳೆದ ಬಾರಿಗಿಂತ ಈ ಬಾರಿ ಮತ್ತಷ್ಟು ರೋಚಕತೆಯನ್ನು ಕಾಣ್ತಾ ಇದ್ದೀವಿ. ಹಾಗಿದ್ಮೇಲೆ 2014ರ ಒಂದು ವಿವರಣೆಯನ್ನು ನೋಡೋಣ ಯಾವ ರೀತಿ ಇದೆ ಅಂತ. ಒಟ್ಟು ಮತದಾರರು 15,62,243 2014ರಲ್ಲಿ. ಅದರಲ್ಲಿ ಚಲಾವಣೆಯಾಗಿದ್ದಂತಹ ಮತಗಳು 11,29,008 ಮತಗಳು. ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ನಡೀತು 2018ರಲ್ಲಿ ಶಿವಮೊಗ್ಗದಲ್ಲಿ. ಸೊ ಆ ಒಂದು ಚುನಾವಣೆಯಲ್ಲಿ ಒಟ್ಟು ಮತದಾರರು 16,45,059 ಮತದಾರರು. ಅದರಲ್ಲಿ ಚಲಾವಣೆಯಾಗಿದ್ದಂತಹ ಮತಗಳು 10,71,053 ಮತಗಳು ಚಲಾವಣೆ ಆಯಿತು. ಉಪಚುನಾವಣೆ 2018ರಲ್ಲಿ. 2014ರ ಲೋಕಸಭಾ ಚುನಾವಣೆಯ ರಿಸಲ್ಟ್ಸನ್ನು ನೋಡೋಣ. ವಿಜೇತ ಅಭ್ಯರ್ಥಿ ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ. ಪ್ರಬಲ ಪೈಪೋಟಿ, ಜೊತೆಗೆ ಅನೇಕ ಬಾರಿ ಗೆದ್ದಿರುವಂತಹ ನಾಯಕ ಕೂಡ. ಅವರು ಪಡೆದುಕೊಂಡಂತಹ ಮತಗಳು 6,06,216 ಮತಗಳು. ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಮಂಜುನಾಥ ಭಂಡಾರಿ 2,42,911 ಮತಗಳನ್ನು ಪಡ್ಕೊಳ್ತಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ JDSನಿಂದ ಸ್ಪರ್ಧೆ ಮಾಡಿ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ 2,40,636 ಮತಗಳನ್ನು ಪಡ್ಕೊಂಡು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ತಾರೆ. ಗೆಲುವಿನ ಅಂತರವನ್ನು ನೋಡೋಣ. 3,63,305 ಮತಗಳ ಅಂತರದಿಂದ BS ಯಡಿಯೂರಪ್ಪ ಇಲ್ಲಿ ವಿನ್ ಆಗಿದ್ದಾರೆ. 2018ರ ಲೋಕಸಭಾ ಉಪಚುನಾವಣೆಯ ರಿಸಲ್ಟ್ಸ್ ಅನ್ನು ನೋಡೋಣ. ಗೆಲುವಿನ ಅಭ್ಯರ್ಥಿ ಮತ್ತೆ ಬಿಜೆಪಿಗೆ BY ರಾಘವೇಂದ್ರ. ಸಂಸದರಾಗಿದ್ದಂತಹ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ. 5,43,306 ಮತಗಳನ್ನು ಪಡ್ಕೊಳ್ತಾರೆ. ಪರಾಜಿತ ಅಭ್ಯರ್ಥಿ JDSನಿಂದ ಮಧು ಬಂಗಾರಪ್ಪ. ಸೊ ಇವರು ಪಡ್ಕೊಂಡಂತಹ ಮತಗಳು 4,91,158. ಇನ್ನು S ಶಶಿಕುಮಾರ್ ಇತರೆ ಜಾಗದಲ್ಲಿ ಸ್ಪರ್ಧಿಸಿರ್ತಾರೆ. ಇವರು ಪಡೆದುಕೊಂಡಂತಹ ಮತ 17,189. ಗೆಲುವಿನ ಅಂತರವನ್ನು ಗಮನಿಸೋಣ. 52,148 ಮತಗಳ ಅಂತರದಿಂದ ಸಂಸದರಾಗಿ BY ರಾಘವೇಂದ್ರ ಈ ಒಂದು ಉಪಚುನಾವಣೆಯಲ್ಲಿ ಆಯ್ಕೆಯಾಗ್ತಾರೆ.
ಅಪ್ಪನ ಹೆಸರಿನಲ್ಲಿಯೇ ಸಿಕ್ಕಿತ್ತು ಹೆಚ್ಚು ಮತ. ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಹ ಅಧಿಕಾರ ನಡೆಸಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಶಿವಮೊಗ್ಗದ ರಾಜಕೀಯ ರಾಜ್ಯದಲ್ಲಿ ಬದಲಾವಣೆಗೆ ಮುನ್ನುಡಿಯಿದ್ದಂತೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಹಾಗೂ ಉಡುಪಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಬೈಂದೂರು ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉತ್ತಮ ಮತವೇ ಸಿಕ್ಕಿತ್ತು. 2018ರ ಲೋಕಸಭಾ ಉಪಚುನಾವಣೆಯ ವಿವರಗಳನ್ನು ನೋಡೋಣ. ವಿಧಾನಸಭಾ ಕ್ಷೇತ್ರವಾರು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಸಿಕ್ಕಿದ್ದಾವೆ ಅಂತ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಗೆ 75,181 ಮತಗಳು ಸಿಕ್ಕಿದ್ರೆ JDSಗೆ 67,899 ಮತಗಳು ಸಿಕ್ಕಿದ್ದಾವೆ. ಇನ್ನು ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ 51,469 ಮತಗಳು ಬಿಜೆಪಿಗೆ, 62,415 ಮತಗಳು JDSಗೆ. ಶಿವಮೊಗ್ಗದಲ್ಲಿ ಬಿಜೆಪಿಗೆ 77,388 ಮತಗಳು, ಇನ್ನು JDSಗೆ 51,815 ಮತಗಳು. ತೀರ್ಥಹಳ್ಳಿಯಿಂದ ಬಿಜೆಪಿಗೆ 65,319 ಮತಗಳು ಸಿಕ್ಕಿದ್ರೆ 58,105 ಮತಗಳು JDS ಪಾಲಾಗಿದ್ದಾವೆ. ಶಿಕಾರಿಪುರದಿಂದ BY ರಾಘವೇಂದ್ರಗೆ 77,570 ಮತಗಳು, ಇನ್ನು ಮಧು ಬಂಗಾರಪ್ಪಗೆ 58,787 ಮತಗಳು ಸಿಕ್ಕಿದ್ದಾವೆ. ಸಾಗರ ಕ್ಷೇತ್ರದಲ್ಲಿ ಬಿಜೆಪಿಗೆ 67,108, 68,605 JDS ಪಾಲಾಗಿದೆ. ಇನ್ನು ಸೊರಬ ಕ್ಷೇತ್ರದಿಂದ ಇದು ಬಂಗಾರಪ್ಪನವರ ಕ್ಷೇತ್ರವೇ. ಸೊ ಇಲ್ಲಿ 60,256 ಮತಗಳು ಬಿಜೆಪಿ ಪರವಾಗಿ ಬಂದರೆ 68,993 ಮತಗಳು JDS ಪಾಲಾಗಿದ್ದಾವೆ. ಬೈಂದೂರು ಕ್ಷೇತ್ರದಿಂದ 68,992 ಮತಗಳು ಬಿಜೆಪಿ ಪರವಾಗಿ ಬಂದರೆ 54,522 ಮತಗಳು JDS ಪಾಲಾಗಿದ್ದಾವೆ. 1951ರಿಂದ 1998ರವರೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು. 1998ರಲ್ಲಿ ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಆಯನೂರು ಮಂಜುನಾಥ್ ಗೆಲುವು ಸಾಧಿಸುವ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಧಿಪತ್ಯವನ್ನ ಆರಂಭಿಸಿದ್ರು. ಅಂದಿನಿಂದಲೂ ತನ್ನದೇ ಆದ ಹಿಡಿತವನ್ನ ಬಿಜೆಪಿ ಈ ಕ್ಷೇತ್ರದಲ್ಲಿ ಸಾಧಿಸಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ ಒಂದು ಸಣ್ಣ ಬ್ರೇಕ್ನ ನಂತರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ ಹಾಗೂ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಈ 8 ಕ್ಷೇತ್ರಗಳಲ್ಲಿ ಬಿಜೆಪಿಯ 7 ಜನ ಶಾಸಕರು ಕಾರ್ಯನಿರ್ವಹಿಸ್ತಾ ಇದ್ದರೆ ಭದ್ರಾವತಿಯಲ್ಲಿ ಮಾತ್ರ ಕಾಂಗ್ರೆಸ್ನ ಓರ್ವ ಶಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಾಸಕರುಗಳ ಲೆಕ್ಕಾಚಾರದಲ್ಲಿ ಬಿಜೆಪಿ ಗೆಲುವಿನ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದರೆ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಸಾಂಪ್ರದಾಯಿಕ ಮತಗಳನ್ನು ಇಟ್ಟುಕೊಂಡು ತಮ್ಮ ಗೆಲುವಿನ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಕಾಂಗ್ರೆಸ್ ಕೋಟೆಯನ್ನು ಕೆಡವಿದ್ದು ಬಂಗಾರಪ್ಪ. BSY ಬಂದ ಮೇಲೆ ಚಿತ್ರಣವೇ ಬದಲಾಯಿತು. ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಗಟ್ಟಿ ಮಾಡಿದ ನಾಯಕರು. 2009, 2014, 2018ರ ಉಪಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸುತ್ತಿದ್ದಾರೆ. BS ಯಡಿಯೂರಪ್ಪ ಪುತ್ರ BY ರಾಘವೇಂದ್ರರವರು ಸಂಸದರಾಗಿ ಆಯ್ಕೆಯಾಗ್ತಿದ್ದಾರೆ. ರಾಘವೇಂದ್ರ ಅವರನ್ನ ಕಾಪಾಡಿದ್ದು ಅಪ್ಪನ ಪ್ರಭಾವ. ಕ್ಷೇತ್ರದಲ್ಲಿ ಈಗಾಗಲೇ ಲಿಂಗಾಯತ ಮುಖಂಡ ಎನ್ನುವುದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮುಖಂಡ ಎಂದೇ ಹೆಸರು ಪಡೆದಿದ್ದಾರೆ. ಕ್ಷೇತ್ರದ ಜನರನ್ನ ಉತ್ತಮವಾಗಿಟ್ಟುಕೊಳ್ಳುವ ಮೂಲಕ ಪಕ್ಷ ಸಂಘಟನೆ ಜೊತೆ ಡಿಜಿಟಲ್ ಮಾಧ್ಯಮ ಕೂಡ ಅವರಿಗೆ ವರದಾನವಾಗಿ ಪರಿಣಮಿಸಿದೆ. ಇದಾದ ಬಳಿಕ ಬಂದ ಮೋದಿ ಅಲೆ ರಾಘವೇಂದ್ರ ಗೆಲುವಿಗೆ ಇನ್ನಷ್ಟು ಪೂರಕ ಅಂಶವಾದವು. ಆ ಬಳಿಕ 2018ರ ನವೆಂಬರ್ನಲ್ಲಿ ನಡೆದಿದ್ದ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪ ವಿರುದ್ಧ 52,148 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದ BY ರಾಘವೇಂದ್ರ ಗೆಲುವು ಸಾಧಿಸಿ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾರ್ಯಾರು ಶಾಸಕರಿದ್ದಾರೆ ಹಾಲಿಯಾಗಿ ಒಂದ್ಸರಿ ಗಮನ ಹರಿಸೋಣ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯ KB ಅಶೋಕ್ ನಾಯ್ಕ್ ಶಾಸಕರಾಗಿದ್ದಾರೆ. ಭದ್ರಾವತಿಯಲ್ಲಿ ಕಾಂಗ್ರೆಸ್ನ BK ಸಂಗಮೇಶ್ ಶಾಸಕರಾಗಿದ್ದಾರೆ. ಇನ್ನುಳಿದಂತೆ ಶಿವಮೊಗ್ಗದಲ್ಲಿ ಬಿಜೆಪಿಯ KS ಈಶ್ವರಪ್ಪ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಅರಗ ಜ್ಞಾನೇಂದ್ರ ಬಿಜೆಪಿಯ ಶಾಸಕ. ಶಿಕಾರಿಪುರದಲ್ಲಿ BS ಯಡಿಯೂರಪ್ಪ ಅವರು ಬಿಜೆಪಿಯ ಶಾಸಕರಾಗಿದ್ದಾರೆ. ಇನ್ನು ಸೊರಬ ಕ್ಷೇತ್ರದಲ್ಲಿ ಕುಮಾರ್ ಬಂಗಾರಪ್ಪ ಬಿಜೆಪಿಯ ಶಾಸಕರು. ಹಾಗೆಯೇ ಸಾಗರದಲ್ಲಿ ಹರತಾಳ್ ಹಾಲಪ್ಪ ಬಿಜೆಪಿ ಶಾಸಕರು. ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟಿ ಬಿಜೆಪಿ ಶಾಸಕ. ಅಭ್ಯರ್ಥಿ ಆಯ್ಕೆಯ ಹಿಂದಿದೆ ಹಲವು ಲೆಕ್ಕಾಚಾರ. ಈ ಬಾರಿ ಮತ್ತೆ ಗೆಲ್ಲುತ್ತಾರಾ BSY ಪುತ್ರ?
ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನ ಮಾನದಂಡವಾಗಿಟ್ಕೊಂಡಿದ್ದ ಬಿಜೆಪಿ ನಾಯಕರುಗಳು ನವೆಂಬರ್ನಲ್ಲಿ ನಡೆದಿದ್ದ ಲೋಕಸಭಾ ಉಪಚುನಾವಣೆಯಲ್ಲಿ ಸುಲಭವಾಗಿ ಗೆಲುವು ಸಾಧಿಸಿದ್ರು. ಈಗ ಅದೇ ಲೆಕ್ಕಾಚಾರದ ಜೊತೆಗೆ ಕೇಂದ್ರದ ಸಾಧನೆಗಳನ್ನ ಜನರ ಮುಂದಿಟ್ಟು ಗೆಲುವು ಕಾಣುವ ಲೆಕ್ಕಾಚಾರದಲ್ಲಿದ್ದಾರೆ. 2019 ರಣಕಣದಲ್ಲಿ ಯಾರಿದ್ದಾರೆ ಕಲಿಗಳು ನೋಡೋಣ. ಅಧಿಕೃತವಾಗಿ ಈಗಾಗಲೇ ಘೋಷಣೆ ಆಗಿದೆ. ಬಿಜೆಪಿ ವರ್ಸಸ್ ಮೈತ್ರಿ ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದೆ. ಬಿಜೆಪಿಯಿಂದ ಹಾಲಿ ಸಂಸದ BY ರಾಘವೇಂದ್ರ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಬಂಗಾರಪ್ಪ ಪುತ್ರ ಮಧು ಬಂಗಾರಪ್ಪ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಪ್ರತಿಷ್ಠೆಯ ಕಣವಾಗಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈ ಬಾರಿ ಘಟಾನುಘಟಿ ನಾಯಕರುಗಳೇ ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪ ಕಣಕ್ಕಿಳಿದಿದ್ದಾರೆ. ಏನು ನಾವೀಗ 4 ತಿಂಗಳ ಹಿಂದೆ ಬೈ ಎಲೆಕ್ಷನಲ್ಲಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯನ್ನು ಮಾಡಿದ್ದು, ಅವ್ರ ಪರವಾಗಿ ಈಗಾಗಲೇ ಹಿಂದೊಂದು ಸರ್ತಿ ಚುನಾವಣೆ ಮಾಡಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಅದು ಭಾಳ ಸಮಯದ ಅಭಾವದಿಂದಾಗಿ ನಮ್ಮ ಕಾರ್ಯಕರ್ತರುಗಳು ಮತ್ತು ಜನತಾದಳ ಕಾರ್ಯಕರ್ತರುಗಳು ಆ ಲೆವೆಲ್ಲಿಗೆ ನಾವು ಭಾಳ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಆದರೆ ಈಗ ನಾವು ಜಿಲ್ಲಾಧ್ಯಕ್ಷರಾದ ಮೇಲೆ ನಮ್ಮ ಪಕ್ಷದಲ್ಲೂ ಈಗ ಸುಮಾರು ಸುಧಾರಣೆಗಳನ್ನು ತಂದಿದ್ದೀವಿ. ಸಾಲ ಮನ್ನಾ ಆಗಿದೆ, ಇರಿಗೇಷನಿಗೆ ದುಡ್ಡು ತಂದಿದ್ದಾರೆ, ಮತ್ತು ಬೇರೆ ಬೇರೆ ರೋಡ್ಸಿಗೆ ದುಡ್ಡು ತಂದಿರ್ತಕ್ಕಂಥದ್ದು ಇದೆಲ್ಲ ಇರೋದ್ರಿಂದ ಇದನ್ನು ತೊಗೊಂಡು ಹೋಗ್ತಕ್ಕಂಥದ್ದನ್ನು ಆಮೇಲೆ BJPಯವರು ಏನು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ನಿಮ್ಮನ್ನು ನಂಬಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಸರಿ ಆಗ್ತಾ ಇದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಭಾಳ ಆರೋಗ್ಯ ರೀತಿಯಲ್ಲಿ ನಾನು ಚುನಾವಣೆಯನ್ನು ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಮತ್ತು JDS ಪಕ್ಷದ ಎಲ್ಲ ಮುಖಂಡರ ಒಂದು ಸಲಹೆ ಸಹಕಾರದಿಂದ ಕಾಗೋಡು ತಿಮ್ಮಪ್ಪಾಜಿಯವ್ರ ನೇತೃತ್ವದಲ್ಲಿ ಇಲ್ಲಿ ನಾನು ಚುನಾವಣೆಯನ್ನು ಮಾಡಲಿಕ್ಕೆ ಭಾಳ ಸಂತೋಷವಾಗಿ ಮಾಡ್ತಾ ಇದ್ದೀನಿ. ಸಮಯನೂ ಇದೆ ತುಂಬ. ಇನ್ನು 2018 ನವೆಂಬರ್ನಲ್ಲಿ ನಡೆದಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ BY ರಾಘವೇಂದ್ರ ಕಣಕ್ಕಿಳಿದಿದ್ರು. 3 ತಿಂಗಳ ಅವಧಿಗೆ ಸಂಸದರಾಗಿ ಕಾರ್ಯನಿರ್ವಹಿಸಿರುವ ರಾಘವೇಂದ್ರ ಪೂರ್ಣಾವಧಿಗೂ ತಾವೇ ಸಂಸದರಾಗುವ ಉತ್ಸಾಹದಲ್ಲಿದ್ದಾರೆ. ಇದೇ ಕಾರಣಕ್ಕಾಗಿಯೇ ರಾಘವೇಂದ್ರ ಅವರು ಮತ್ತೊಮ್ಮೆ ಅಭ್ಯರ್ಥಿಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಈ ಬಾರಿ ಅಂದರೆ ಏನು 40 ವರ್ಷದ ಒಳಗಿನ ಯುವಕರ ಮಾನಸಿಕತೆ ಯಾವ ರೀತಿ ಇದೆ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ಪ್ರಧಾನ ಸೇವಕನನ್ನು ಬೆಂಬಲಿಸಬೇಕು ಅಂತೇಳಿ ಈ ಬಾರಿ ಶಿವಮೊಗ್ಗ ಜಿಲ್ಲಾ ಜನತೆ ಯುವ ಜನತೆ ತೀರ್ಮಾನಿಸಿದ್ದಾರೆ. ಒಂದು ದೇಶಾದ್ಯಂತ ಹೇಳೋದಾದರೆ ನರೇಂದ್ರ ಮೋದಿ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಅದ್ರ ಬಗ್ಗೆ ತುಂಬ ನಾನು ಸ್ಪೆಷಲ್ ಹೇಳಬೇಕು ಅನ್ಸೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯುವಕನಿಗೆ ಗೊತ್ತು, ನರೇಂದ್ರ ಮೋದಿ ವಿಚಾರ ಗೊತ್ತು. ದೇಶದ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಇರತಕ್ಕಂಥದ್ದು ನರೇಂದ್ರ ಮೋದಿಯವರು. ಹಾಗಾಗಿ ಇಡೀ ದೇಶದ ಜನ ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರನ್ನ ಎಲ್ಲ ಜನ ಇಷ್ಟಪಡ್ತಾ ಇದ್ದಾರೆ. ಯುವಕರು ಹಾಗೂ ವಯಸ್ಕರು ಎಲ್ಲರೂ ಕೂಡ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ತರಬೇಕು. ಅದೇ ರೀತಿ ಜಿಲ್ಲೆನಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ BY ರಾಘವೇಂದ್ರ ಅವರು ಈಗಾಗಲೇ ಅವರ ಕಂಡಂಥ ಕನಸುಗಳನ್ನು ಈಡೇರಿಸ್ತಾ ಇದ್ದಾರೆ. ಸಾಕಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಪಕ್ಷದ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಸಂಘಟನೆ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮೊನ್ನೆ ಉಪಚುನಾವಣೆಯಲ್ಲಿ ಒಂದು 6 ತಿಂಗಳು ನನಗೆ ಈ ಕ್ಷೇತ್ರದ ಒಂದು ಸೇವೆ ಮಾಡೋಂಥ ಒಂದು ಅವಕಾಶ ಸಿಕ್ಕಿತ್ತು. ಪೂಜ್ಯ ತಂದೆಯವರಂಥ ಸನ್ಮಾನಿತ ಯಡಿಯೂರಪ್ಪನವರು ಈ ಒಂದು 5 ವರ್ಷದ ಅವಧಿಯಲ್ಲಿ ಸುಮಾರು 4.5 ವರ್ಷ ಯಾವುದೋ ಅನೇಕ ಕೆಲಸ ಕಾರ್ಯಗಳನ್ನು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಯೋಜನೆಗಳನ್ನು ಒಂದು ಹಂತಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಸರ್, ಈಗಾಗಲೇ 3-4 ಚುನಾವಣೆ ಈ ರೀತಿ ನೇರ ಸ್ಪರ್ಧೆನೇ ನಾವೆಲ್ಲರೂ ಕೂಡ ಎದುರಿಸೋದು. ವಿಧಾನಸಭೆ ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು. ಆ ಸವಾಲನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಕಳೆದ 1.5 ತಿಂಗಳಿಂದ ಪಾಪ ಅವರ ಒಂದು ಸ್ವಂತ ಕೆಲಸದ ಜೊತೆಗೆ ಸಂಘಟನೆಗೋಸ್ಕರ, ಮೋದಿಜಿಗೋಸ್ಕರ ಈಗಾಗಲೇ ಸಾಕಷ್ಟು ಶ್ರಮವನ್ನು ವಹಿಸ್ತಿದ್ದಾರೆ. ನನಗೆ ವಿಶ್ವಾಸ ಇದೆ 2004 ಬೂತ್ಗಳಿದೆ. ಎಲ್ಲ ಬೂತಲ್ಲೂ ಕೂಡ ಈ ಸತಿ ಭಾರತೀಯ ಜನತಾ ಪಕ್ಷ ಮೊದಲ ಸ್ಥಾನದಲ್ಲಿ ಬರ್ತಿದೆ ವಿಶ್ವಾಸನ ಹೇಳಲಿಕ್ಕೆ. ಈ ಮೂಲಕ ಶಿವಮೊಗ್ಗ ಜಿಲ್ಲೆ ಕಂಡ ಪ್ರಮುಖ ನಾಯಕರುಗಳಲ್ಲಿ ಎಸ್ ಬಂಗಾರಪ್ಪ ಹಾಗೂ BS ಯಡಿಯೂರಪ್ಪ ಅಗ್ರಗಣ್ಯರು. ಇವೆರಡೂ ಕುಟುಂಬಗಳ ನಡುವಿನ ರಾಜಕೀಯ ಹೋರಾಟ 90ರ ದಶಕದಿಂದಲೂ ನಡೀತಿದೆ. ಇದು ಈಗ ಮತ್ತೆ ಮುಂದುವರಿತಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಟೈಮ್ನಲ್ಲಿ ಇದು ಸಮಾಜವಾದಿಗಳ ಒಂದು ತಾಣ ಆಗಿತ್ತು. 1960-70ರ ದಶಕದಲ್ಲಿ ಸಮಾಜವಾದಿಗಳು ಇಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಬಂದಿದ್ದರು. ಶಾಸಕರಲ್ಲದೆ MP ಗಳಾಗಿ ಸಹ ಇಲ್ಲಿ ಶಿವಮೊಗ್ಗ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದರು. ಆ ನಂತರದಲ್ಲಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ನವರು ವಶಪಡಿಸ್ಕೊಂಡ್ರು. ಬಂಗಾರಪ್ಪ ಅವರ ಕಾಲದಲ್ಲಿ ಕಾಂಗ್ರೆಸ್ಸು ಬಹಳ ಬಲಿಷ್ಠವಾಗಿ ಬೆಳೆದಿತ್ತು. ಇಲ್ಲಿ
ಬಂಗಾರಪ್ಪ ಅವರು ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಬೆಳೆಸಿದ್ದು ಜೊತೆಗೇ ಹೊಸ ಪಕ್ಷಗಳನ್ನು ಕಟ್ಟಿಕೊಂಡು ಬೇರೆ ಬೇರೆ ಪಕ್ಷಗಳಿಂದ ಶಿವಮೊಗ್ಗ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದರು. ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದ್ರು. ಉಳಿದಂತೆ KCPಯಿಂದ ಮತ್ತು BJPಯಿಂದ ಸಮಾಜವಾದಿ ಪಕ್ಷದಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಆ ನಂತರದಲ್ಲಿ ಈ ಕ್ಷೇತ್ರ BJPಗೆ ಒಂದು ಏಕಸ್ವಾಮ್ಯಕ್ಕೆ ಒಳಪಡ್ತು. ಯಡಿಯೂರಪ್ಪ ಅವರು BJPಯನ್ನು ಜಿಲ್ಲೆಯಲ್ಲಿ ಕೇವಲ ಶಿಕಾರಿಪುರದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಇದ್ದಂತಹ BJPಯನ್ನು ಇಡೀ ಜಿಲ್ಲೆಗೆ ವಿಸ್ತರಿಸಿ ಅದನ್ನು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಿದ್ರು. ಸೋಲಿಲ್ಲದ ಸರದಾರ ಅಂತ ಅನಿಸ್ಕೊಂಡಂಥ ಬಂಗಾರಪ್ಪ ಅವ್ರನ್ನ ಯಡಿಯೂರಪ್ಪ ಅವರು ತಮ್ಮ ಮಗನ ಮುಖಾಂತರ ಸೋಲಿಸಿದ್ರು. ಮೊದಲ ಬಾರಿಗೆ ಸೋಲಿಸಿದ್ರು ಅವ್ರನ್ನ. ಆ ನಂತರದಲ್ಲಿ ಈ ಕ್ಷೇತ್ರ ನಿರಂತರವಾಗಿ BJPಗೆ ಒಲಿತಾ ಬಂದಿದೆ. ಈ ಹಿಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪರನ್ನ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಸೋಲಿಸಿದ್ರು. ಇದು ಈ ಬಾರಿ ಏನಾಗುತ್ತೋ ಅನ್ನೋ ಪ್ರಶ್ನೆ ಈಗ ಎಲ್ಲರ ಎದುರಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ, ಮತದಾರರ ಒಲವು ಯಾರ ಕಡೆಗಿದೆ, ಹಾಗೆ ಕ್ಷೇತ್ರದ ಸಮಸ್ಯೆಯನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 16,47,000 ಜನ ಮತದಾರರಿದ್ದಾರೆ. ಈ ಪೈಕಿ 3 ಲಕ್ಷಕ್ಕೂ ಅಧಿಕ ಮತಗಳು ಈಡಿಗ ಸಮುದಾಯಕ್ಕೆ ಸೇರಿದರೆ 2 ಲಕ್ಷಕ್ಕೂ ಅಧಿಕ ಮತಗಳು ಲಿಂಗಾಯತ ಸಮುದಾಯಕ್ಕೆ ಸೇರಿವೆ. ಇವರುಗಳ ನಡುವೆ ಬ್ರಾಹ್ಮಣ ಒಕ್ಕಲಿಗ ಸಮುದಾಯದ ಮತಗಳು ಕೂಡ 1 ಲಕ್ಷಕ್ಕಿಂತ ಹೆಚ್ಚಿವೆ. ಇವರುಗಳ ನಡುವೆ ಮುಸ್ಲಿಂ ಸಮುದಾಯದ ಮತಗಳು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಮತಗಳಿದ್ದು ನಿರ್ಣಾಯಕ ಪಾತ್ರವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ವಹಿಸ್ತಾ ಇವೆ. ಹೇಗಿದೆ ಶಿವಮೊಗ್ಗ? ಸ್ಮಾರ್ಟ್ ಸಿಟಿ ಆಗಿದೆಯಾ? ಸಂಸದರು ಮಾಡಿದ ಕೆಲಸ ಜನರಿಗೆ ನೆಮ್ಮದಿ ಕೊಟ್ಟಿದ್ಯಾ? ಶಿವಮೊಗ್ಗ ನಗರ ದಿನದಿಂದ ದಿನಕ್ಕೆ ಬೆಳೀತಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರ ಆಯ್ಕೆಯಾಗಿದ್ದು ಇನ್ನೂ ಅಭಿವೃದ್ಧಿಯಾಗಬೇಕಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಶಿವಮೊಗ್ಗ ವಿಮಾನ ನಿಲ್ದಾಣದ ಯೋಜನೆ ರೂಪಿಸಲಾಯಿತು. ಆದರೆ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಶಿವಮೊಗ್ಗ ಹರಿಹರ ರೈಲು ಮಾರ್ಗದ ಸಮೀಕ್ಷೆಗೆ ಒಪ್ಪಿಗೆ ಸಿಕ್ಕಿದೆ. ಯೋಜನೆಗೆ ಯಾವಾಗ ಒಪ್ಪಿಗೆ ಸಿಗಲಿದೆ ಗೊತ್ತಿಲ್ಲ ಅಂತಾರೆ ಇಲ್ಲಿನ ಜನರು. ಮಕ್ಕಳ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಟ್ಟೆ ಮತ್ತು ಆಹಾರ ಮತ್ತು ಹಾಲುಗಳನ್ನು ನಮ್ಮ ಪಕ್ಷ ಕೊಡ್ತಾ ಇದೆ. ಇಂಥವನ್ನೆಲ್ಲ ರೈತರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಸೆಕ್ಯುಲರ್ ಪಾರ್ಟಿ ಯಾರೇ ಆಗಲಿ BJP ವಿರುದ್ಧ ಈ ಸೆಕ್ಯುಲರ್ ಅಭ್ಯರ್ಥಿಗಳನ್ನ ಈ ದೇಶದಲ್ಲಿ ಇವತ್ತೇನಾದ್ರೂ ಒಂದು ಕೆಲಸ ಆಗ್ಬೇಕಂತಂದರೆ ಸೆಕ್ಯುಲರ್ ಜಾತ್ಯತೀತ ಪಕ್ಷಗಳಿಗೆ ನಾವು ಬೆಂಬಲಿಸ್ತೀವಿ. ಯಡಿಯೂರಪ್ಪ ಅವರು ಶಿವಮೊಗ್ಗದ ಸಂಸದರಾಗಿದ್ದಾಗ ಕೇಂದ್ರ ಸರ್ಕಾರ ಕ್ಷೇತ್ರಕ್ಕೆ 17.5 ಕೋಟಿ ರೂಪಾಯಿ ಅನುದಾನವನ್ನ ನೀಡಿತ್ತು. ಜಿಲ್ಲಾಡಳಿತ 15.7 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. 14.47 ಕೋಟಿ ಅನುದಾನವನ್ನ ವಿವಿಧ ಯೋಜನೆಗಳಿಗೆ ಖರ್ಚು ಮಾಡಲಾಗಿದೆ. ಸೊರಬ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ನಾವು ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬನೂ ನಮ್ಮ ಪಕ್ಷ, ಮತ್ತು ನಾನು ವಿದ್ಯಾರ್ಥಿ ಕಾಂಗ್ರೆಸ್ಸು, ಯುವ ಕಾಂಗ್ರೆಸ್ಸು ಎಲ್ಲ ಪಕ್ಷಗಳಿಂದ ಮುಂದೆ ಜಿಲ್ಲಾ ಕಾಂಗ್ರೆಸ್ನಲ್ಲಿದ್ದೀವಿ. ಸಾಗರ, ತೀರ್ಥಹಳ್ಳಿ, ಹೊಸನಗರ, ಸೊರಬ ಭಾಗದಲ್ಲಿ ಬಗರ್ ಹುಕುಂ ಸಮಸ್ಯೆ ಇದೆ. ಕಾಡನ್ನ ಕಡಿದು ಮನೆ ಮಾಡಿಕೊಂಡ ಜಮೀನು ಮಾಡಿದ ಲಕ್ಷಾಂತರ ಜನರು ಇನ್ನೂ ಸರಿಯಾದ ದಾಖಲಾತಿಗಳನ್ನ ತಮ್ಮ ಹೆಸರಿಗೆ ಸಿಕ್ಕಿಲ್ಲ ಅಂತ ಪರದಾಡ್ತಿದ್ದಾರೆ. ಅರಣ್ಯ ಇಲಾಖೆ ಒತ್ತುವರಿಯನ್ನ ತೆರವುಗೊಳಿಸಲಿದೆ ಎಂಬ ಆತಂಕ ತೀರ್ಥಹಳ್ಳಿ, ಸಾಗರ, ಹೊಸನಗರ ಭಾಗದ ಜನರಲ್ಲಿದೆ. ಜನಪ್ರತಿನಿಧಿಗಳು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಜನರಿಗೆ ಅಭಯವನ್ನ ನೀಡುವಂತಹ ಕಾರ್ಯ ಇನ್ನೂ ನಡೆದಿಲ್ಲ. ಶಿವಮೊಗ್ಗದಲ್ಲಿಯೂ ನಡೆಯುತ್ತಿದೆ ಜಾತಿ ಲೆಕ್ಕಾಚಾರ. ಯಾವ ಸಮುದಾಯದವರು ಈ ಕ್ಷೇತ್ರದಲ್ಲಿ ಸ್ಟ್ರಾಂಗ್? ಕಾಂಗ್ರೆಸ್, ಜೆಡಿಎಸ್ ನಾಯಕರುಗಳು ಹಾಗೂ ಬಿಜೆಪಿಯವರು ಶಿವಮೊಗ್ಗದಲ್ಲಿರುವ ಪಕ್ಷಗಳ ಸಾಂಪ್ರದಾಯಿಕ ಮತಗಳು, ಜಾತಿವಾರು ಮತಗಳ ಲೆಕ್ಕಾಚಾರದ ಜೊತೆಗೆ ಕಳೆದ ಉಪಚುನಾವಣೆಯ ಸೋಲು ಗೆಲುವಿನ ಕಾರಣವನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಈಡಿಗ ಸಮುದಾಯದವರು ಹೆಚ್ಚಿರೋದ್ರಿಂದ ಓಲೈಕೆಗೂ ಮುಂದಾಗುತ್ತಿದ್ದಾರೆ. ನಂತರದ ಸ್ಥಾನದಲ್ಲಿ ವೀರಶೈವ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ವಿವಿಧ ಜಾತಿಯ ಮತಗಳಿವೆ. ಮಧು ಬಂಗಾರಪ್ಪ ಈಡಿಗ ಸಮುದಾಯಕ್ಕೆ ಸೇರಿದವರಾದ್ದರಿಂದ ಆ ಸಮುದಾಯದ ಎಲ್ಲಾ ಮತಗಳು, ಜೊತೆಗೆ ಜೆಡಿಎಸ್ ಪಕ್ಷದೊಂದಿಗಿನ ಒಕ್ಕಲಿಗ ಮತಗಳು, ಮುಸ್ಲಿಂ ಸಮುದಾಯದ ಮತಗಳು ಮಧು ಬಂಗಾರಪ್ಪನವರಿಗೆ ದೊರೆತರೆ ಗೆಲುವು ಸುಲಭವಾಗಲಿದೆ ಎಂಬುದು ಮೈತ್ರಿ ಪಾಳೆಯದ ಲೆಕ್ಕಾಚಾರವಾದ್ರೆ, ಇದನ್ನ ಉಲ್ಟಾ ಮಾಡುವ ತಂತ್ರಗಾರಿಕೆ ಹಾಗೂ ಮೋದಿ ಹೆಸರಿನಲ್ಲಿ ಜೊತೆಗೆ BSY ಹೆಸರಿನಲ್ಲಿ ಮತ ಪಡೆಯೋದು ಬಿಜೆಪಿ ಪ್ಲಾನ್. ಇನ್ನು 2019 ಲೋಕಸಭಾ ಕ್ಷೇತ್ರದ ಅಂಕಿ ಅಂಶಗಳ ವಿವರಗಳನ್ನು ನೋಡೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಸೇರ್ಕೊಳ್ತವೆ. ಪುರುಷ ಮತದಾರರ ಸಂಖ್ಯೆ ಇಲ್ಲಿ 8,18,708. ಹಾಗೆಯೇ ಮಹಿಳಾ ಮತದಾರರು 8,28,819. ಒಟ್ಟು ಮತದಾರರು 16,47,527. ಇಷ್ಟು ಸಂಖ್ಯೆಯಲ್ಲಿ ಮತದಾರರಿದ್ದಾರೆ.
ಜಾತಿವಾರು ಮತಗಳನ್ನು ನೋಡೋಣ. ಯಾವ ಯಾವ ಸಮುದಾಯ ಎಷ್ಟೆಷ್ಟು ಮತಗಳನ್ನು ಹೊಂದಿದ್ದಾವೆ ಅಂತ. ಈಡಿಗ ಸಮುದಾಯ ಪ್ರಬಲ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. 3,05,000 ಮತದಾರರಿದ್ದಾರೆ. ಲಿಂಗಾಯತ ಸಮುದಾಯ 2,70,000 ಮತದಾರರಿದ್ದಾರೆ. ಬ್ರಾಹ್ಮಣ ಸಮುದಾಯದ 1,41,000 ಮತಗಳಿದ್ದಾವೆ. ಒಕ್ಕಲಿಗ ಸಮುದಾಯದ 1,40,000 ಮತಗಳು. ಕುರುಬ ಸಮುದಾಯದ 81,000. SC 2,30,000. ST ಸಮುದಾಯದ 70,000 ಮತದಾರರು. ಮುಸ್ಲಿಂ ಸಮುದಾಯದ 1,42,000 ಮತದಾರರು. ಇನ್ನು ಇತರೆ 2,20,000 ಮತದಾರರಿದ್ದಾರೆ. ಆಲದ ಮರ ಇರೋವರೆಗೂ ನೆರಳುಗಡ್ಡಿ ಏನು ಎಂಬಂತೆ ರಾಘವೇಂದ್ರ ಕೂಡ ಯಡಿಯೂರಪ್ಪ ಅವರ ಹೆಸರಿನಲ್ಲಿ ಗೆದ್ದು ತೋರಿಸಿದ್ದಾರೆ. ಜೊತೆಗೆ ಈಗಲೂ ಗೆಲ್ಲುವ ನೆಚ್ಚಿನ ಕುದುರೆಯಾಗಿದ್ದಾರೆ. MLA ಎಲೆಕ್ಷನ್ನಲ್ಲಿಯೂ ಹೆಚ್ಚು ಸ್ಥಾನ ಗೆಲ್ಲೋ ಮೂಲಕ ಮತ್ತೊಮ್ಮೆ ಯಡಿಯೂರಪ್ಪನವರ ಪ್ರಾಬಲ್ಯ ಜಿಲ್ಲೆಯಲ್ಲಿ ಸಾಬೀತಾಗಿದೆ. ತಂದೆಯ ಸೋಲಿನ ಸೇಡಿನ ಜೊತೆಗೆ ಉಪಚುನಾವಣೆಯಲ್ಲಿ ತಮ್ಗಾದ ಸೋಲಿನ ಸೇಡನ್ನ ತೀರಿಸಿಕೊಳ್ಳಲು ಮಧು ಬಂಗಾರಪ್ಪಗೆ ಅವಕಾಶ ದೊರೆತಂತಾಗಿದ್ದು, ಯಾರ ಪ್ರಾಬಲ್ಯ ಹೇಗಿದೆ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎಂಬುದು ಕಳೆದ 3-4 ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಈ ಭದ್ರಕೋಟೆಯನ್ನು ಭೇದಿಸಲು ಕಾಂಗ್ರೆಸ್ JDS ಮೈತ್ರಿಕೂಟ ಸಜ್ಜಾಗಿದೆ. ಆದರೆ ಶಿವಮೊಗ್ಗ ಜಿಲ್ಲೆಯ ಜನರ ಒಲವು ಯಾರ ಕಡೆಗಿದೆ ಎಂಬುದಕ್ಕೆ ಮೇ 23ರಂದು ಉತ್ತರ ದೊರಕಲಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನವೀನ್ ಪುರ್ದಾಳ್, TV5 ಶಿವಮೊಗ್ಗ.